ಮೂಡಬಿದ್ರೆಯ ಪೇಟೆಯಲ್ಲಿ ನಾಗರಿಕರು ಹಲವಾರು ಸಮಸ್ಯೆಗಳ ಸರಮಾಲೆಯನ್ನ ಎದುರಿಸುತ್ತಿದ್ದು, ಇದಕ್ಕೆ ತಾವು ತಮ್ಮಿಂದಾದಷ್ಟು ಮಟ್ಟಿಗೆ ಪರಿಹಾರವನ್ನ ಯಾವ ರೀತಿಯಾಗಿ ಕಂಡುಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಸಮಾಜ ಮಂದಿರದಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆ ನಡೆಯಿತು. ಜನಸಾಮಾನ್ಯರು, ಬಸ್ ಮಾಲಕರು, ಉದ್ಯಮಿಗಳು, ವಿವಿಧ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿ ಮೂಡಬಿದ್ರೆ ಪೇಟೆಯಲ್ಲಿ ಆಗುತ್ತಿರುವ ಟ್ರಾಫಿಕ್, ಸ್ವಚ್ಛತೆ, ವಿದ್ಯಾರ್ಥಿಗಳ ಟ್ರಿಪಲ್ ರೈಡ್, ಸಾರ್ವಜನಿಕ ಮೂಲಸೌಕರ್ಯ ಮತ್ತು ಪೊಲೀಸ್ ವ್ಯವಸ್ಥೆ ಸಹಿತ ಒಟ್ಟು 30 ಸಮಸ್ಯೆಗಳ ಬಗ್ಗೆ ತೀವ್ರ ಚರ್ಚೆ ನಡೆದು ಹೋರಾಟಕ್ಕೆ ನಮ್ಮ ಮೂಡಬಿದ್ರೆ ಫಾರಂ ಸ್ಥಾಪಿಸಿ ಆ ಮೂಲಕ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಗುವುದೆಂದು ನಿರ್ಣಯಿಸಲಾಯಿತು. ಎಷ್ಟು ಪಾರ್ಕ್ಗಳು ಅಂತ ಹೇಳಿ ನಮ್ಮಲ್ಲಿ ಮೂಡಬಿದ್ರೆ ವರ್ಕಿಂಗ್ ಅಲ್ಲಿ ಇರುವ ಪಾರ್ಕ್ಗಳು ಅಂತ ಹೇಳಿದ್ರೆ 2 ಅಥವಾ 3 ಪಾರ್ಕ್ ಉಂಟು ಅಷ್ಟೇ. ನಮ್ಮ ಕೈಗಮನದಲ್ಲಿರುವ ಪಾರ್ಕ್ಗಳನ್ನು ಒಟ್ಟಿಗೆ ಸ್ವಲ್ಪ ಉದ್ಯಾನ ಮಾಡಿ ಅಲ್ಲೊಂದು ಪಾರ್ಕ್ ಕೂಡ ನಿರ್ಮಾಣ ಆಗಿ ಉಂಟು. ಅದನ್ನು ಕ್ಲೀನ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಈಗ ಲಾಸ್ಟ್ ಟೈಮ್ ಫೈನಲ್ ಬರ್ತೇನೆ ನಾನು. ಇದು ಲಾಸ್ಟ್ ಪಾಯಿಂಟ್. ನಮ್ಮ ಮೂಡಬಿದ್ರೆ ಯಾವುದೇ ಒಂದು ನೋ ಎಂಟ್ರಿಗಳು ಉಂಟು ಅಂತ ನಾವು ಒಮ್ಮೆ ಹೇಳ್ತೇವೆ. ನಿಮಗೆ ಅದರಲ್ಲಿ ಏನಾದರೂ ಚೇಂಜಸ್ ಆಗಬೇಕು ಇತ್ತು ಅಂತ ಹೇಳಿದ್ರೆ ಹೇಳಿ, ಅದನ್ನು ನಾವು ಮಾತಾಡಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅದನ್ನು ಏನ್ ಮಾಡ್ಬೋದು ಅಂತ ನಾವು ಆಲೋಚನೆ ಮಾಡೋಣ. ನೋಡಿ, ಫಸ್ಟ್ ನಮ್ಮ ನೋ ಎಂಟ್ರಿ ಅಂತ ಇರುವುದು ನಮ್ಮ ಹೆವಿ ವೆಹಿಕಲ್ಗಳು ಆಗಲೇ ಹೇಳಿದಾಗೆ ನಿಶ್ಚಿತ ಟವರಿಂದ ಹೆವಿ ವೆಹಿಕಲ್ಗಳು ಈಚೆ ಬರುವ ಪ್ರಶ್ನೆ ಇಲ್ಲ. ಈಗ ಅದಕ್ಕೆ ಬಾಂಬೆಗೆ ಹೋಗುವ ಪ್ರೈವೇಟ್ ಬಸ್ಗಳು ಏನ್ ಮಾಡ್ತಾರೆ, KSRTC ಬಸ್ಗಳು ಏನ್ ಮಾಡ್ತಾರೆ, ಐರಾವತ ಏನ್ ಮಾಡ್ತದೆ, ಅದು ಈಗ 10 ವೀಲರ್ಸ್ ಅಥವಾ 20 ವೀಲರ್ಸ್ ಏನ್ ಹೋಗ್ಕೊಂಡು ಅವರನ್ನ ಏನ್ ಮಾಡ್ತಾರೆ ಅಂತ ನಾವು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಸೆಕೆಂಡ್, ನಮ್ಮ ಮೂಡಬಿದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಮೈನ್ ಬಸ್ ಸ್ಟ್ಯಾಂಡ್ ಇಂದ ಎಲ್ಲ ನಮ್ಮ ಮೂಡಬಿದ್ರೆಯಲ್ಲಿ ಟ್ರಿಪಲ್ ರೈಡ್ 4 ಜನ ನಾವು ನೋಡಿದ್ದೇವೆ. ಹನೀಫಿಗೆ ಗೊತ್ತುಂಟು, ನಾವು ಅಬ್ಸರ್ವ್ ಮಾಡಿದ್ದೇವಲ್ಲ. ಕೇರಳದಿಂದ ನಾವೀಗ ಸ್ಟೇಟ್ ಅನ್ನು ಮೆನ್ಷನ್ ಮಾಡಬೇಡಿ, ಸ್ಟೂಡೆಂಟ್ಗಳು 4 ಜನ ಹೆಲ್ಮೆಟ್ ಇಲ್ಲ, ಏನಿಲ್ಲ, ಓವರ್ ಸ್ಪೀಡ್. ನಾವು ಹೇಳಿದ್ದಕ್ಕೆ ನಮಗೆ ಕೈಸಾಂತ ಮಾಡಿ ಹೋಗಿದ್ದಾರೆ. ತಹಶೀಲ್ದಾರ್ ಅವರು ಎಲ್ಲ ಜನಸಾಮಾನ್ಯರನ್ನ ಕರೆದು ಸಭೆ ನಡೆಸಿ ಮನವಿಗೆ ಸೂಕ್ತ ಉತ್ತರ ಮತ್ತು ಪರಿಹಾರ ಕ್ರಮಗಳನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಸಂಘಟಕ ಅಕ್ಷಯ್ ಜೈನ್ ಅವರು ಮಾತನಾಡಿ, ಸಂಸ್ಥೆಗಳನ್ನು ಸೂಕ್ತ ರೀತಿಯಲ್ಲಿ ಬಗೆಹರಿಸಲು ಸಂಬಂಧಪಟ್ಟವರಿಗೆ ಮನದಟ್ಟು ಮಾಡಲು ಕಾನೂನು ರೀತಿಯ ಹೋರಾಟಕ್ಕೆ ವೇದಿಕೆಯಾಗಿದೆ. ಮೂಡಬಿದ್ರೆಯ ನೈಜ ಸಮಸ್ಯೆ, ಅದಕ್ಕೆ ಸೂಕ್ತ ಪರಿಹಾರ ಮಾತ್ರ ನಮ್ಮ ಉದ್ದೇಶ. ಯಾವುದೇ ವ್ಯಕ್ತಿ ಸಂಸ್ಥೆಯನ್ನ ದೂರುವ ಅಥವಾ ಟಾರ್ಗೆಟ್ ಮಾಡುವ ಇರಾದೆ ನಮ್ಮಲ್ಲಿಲ್ಲ. ನಮ್ಮ ಮೂಡಬಿದ್ರೆ ಫಾರಂ ರಾಜಕೀಯೇತರವಾಗಿ ಪ್ರಾಮಾಣಿಕ ಹಾಗೂ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು. ಸೊ ಕೋಡ್ ಸ್ಕ್ಯಾನ್ ಮಾಡಿದರೆ ಯಾವ ಟೈಮಿಗೆ ಎಲ್ಲಿಗೆ ಬಸ್ ಹೋಗುತ್ತೆ, ಎಷ್ಟೊತ್ತಿಗೆ ಬರುತ್ತೆ, ಒಂದು ಬಸ್ಸು ಅದು ಟ್ರ್ಯಾಕ್ ಸಿಗುತ್ತೆ ನಮಗೆ. ಅಂದರೆ ಇವಾಗ ಈ ಬಸ್ಸು 10ವರೆಗೆ ಇಲ್ಲಿಂದ ಬಿಡುತ್ತೆ, ಎಷ್ಟೊತ್ತಿಗೆ ಇಲ್ಲಿ ರೀಚ್ ಆಗುತ್ತೆ. ಸೊ ತುಂಬ ಸ್ಟೂಡೆಂಟ್ಸ್ ಕಲಿಯೋ ಸಿಟಿ ನಮ್ಮದು. ಸೊ ಕೆಲವು ಸಲ ನೋಡಿದರೆ ಮಕ್ಕಳು ಪಾಪ ಯಾವ ಬಸ್ಸು ಎಲ್ಲಿ ಅಂತ ಗೊತ್ತಿಲ್ಲ, ಆ ಕಡೆ ಈ ಕಡೆ ಅವ್ರ ಹತ್ರ ಕೇಳೋದು, ಇವ್ರ ಹತ್ರ ಕೇಳೋದು. ಅದ್ರ ಬದಲಿಗೆ ಒಂದು ಅಲ್ಲಲ್ಲಿ QR ಕೋಡ್ಗಳನ್ನು, ಇವಾಗ ಹೆಂಗೋ ಡಿಜಿಟಲ್ ಯುಗ, QR ಕೋಡ್ಗಳನ್ನು ಯಾರಾದರೂ ಅಂದರೆ ಇನ್ಸ್ಟಾಲ್ ಮಾಡಿದರೆ ಅದೊಂದು ಸೂಪರ್. ನಮ್ಮ ಇಲ್ಲಿ ಡ್ರೈನೇಜ್ ಎಲ್ಲೂ ಇಲ್ಲ. ಮೊದಲು ಸ್ವಲ್ಪ ಮನೆ ಇತ್ತು, ಅವರವರ ನೀರು ಚರಂಡಿಯಲ್ಲಿ ಹೋಗ್ತಾ ಇತ್ತು. ಈಗ ಡ್ರೈನೇಜ್ ಇಲ್ಲದೆ ಎಲ್ಲ ನೀರು ಮಳೆಗಾಲದಲ್ಲಿ ಚರಂಡಿಯಿಂದ ಮೇಲೆ ಕೊಳಕು ನೀರು ಮೇಲೆ ಬರ್ತಾ ಇದೆ. ಅದರ ಬಗ್ಗೆ ತಾವು ಗಮನವನ್ನು ಇಟ್ಟಿದ್ದೀರ ಅಂತ ಕೇಳಬಯಸ್ತೇನೆ. ಯಾಕೆಂದರೆ ಈಗ ತುಂಬ ಬಿಲ್ಡಿಂಗ್ಸ್ ಆಗಿದೆ. ಆ ಬಿಲ್ಡಿಂಗ್ ಅವರು ಬಿಲ್ಡರ್ಸ್ಗೆ ಮುನ್ಸಿಪಾಲಿಟಿ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ, ನನಗೆ ಪರ್ಮಿಷನ್ ಕೊಟ್ಟು ಬಿಡ್ತಾರೆ. ಆಮೇಲೆ ಇದ್ದ ಜನರಿಗೆ ತುಂಬ ಸಮಸ್ಯೆ ಇದೆ. ಅವರ ನೀರು ಎಲ್ಲಿ ಬಿಡುವುದು, ನೀರು ಮೇಲೆ ಬಂದರೆ ಪಕ್ಕದ ಮನೆಯವರು ಜಗಳ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ನನ್ನ ಒಂದು ನಿವೇದನೆ ಏನಂದರೆ, ಈ ಬಿಲ್ಡರ್ನವರಿಗೆ ಪರ್ಮಿಷನ್ ಕೊಡುವಾಗ ಅವರಿಗೆ ಒಳ ಚರಂಡಿಯ ವ್ಯವಸ್ಥೆ ಇದೆಯಾ, ಅವರನ್ನು STP ಹಾಕ್ತಾರಾ, ಅದೆಲ್ಲ ನೋಡಿ ಕೊಡಬೇಕಂತ ನನಗೊಂದು ರಿಕ್ವೆಸ್ಟ್. ಸಭೆಯಲ್ಲಿ ಮೂಡಬಿದ್ರೆ ಪಟ್ಟಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯ ಕೊರತೆ, ನೋ ಎಂಟ್ರಿ ಫಲಕಗಳ ಸ್ಪಷ್ಟತೆ ಮತ್ತು ಅನುಷ್ಠಾನದ ಕೊರತೆ, ಟ್ರಾಫಿಕ್ ಸಮಸ್ಯೆ, ರಿಂಗ್ ರೋಡ್ ವ್ಯವಸ್ಥೆ, ಸೂಚನಾ ಫಲಕಗಳ ಸ್ಥಾಪನೆ ಸೇರಿದಂತೆ 10 ಹಲವು ಸಮಸ್ಯೆಗಳನ್ನು ಅಧಿಕಾರಿಗಳ, ಜನಪ್ರತಿನಿಧಿಗಳ ಗಮನಕ್ಕೆ ತಂದರು. ಪೂರ್ಣಚಂದ್ರ, ವಕೀಲ ಇರ್ಷಾದ್, ಹನೀಫ್, ಯತಿರಾಜ್ ಶೆಟ್ಟಿ, ಪತ್ರಕರ್ತ ಯಶು ತರಾವಿ ಬಂಗೇರ, ಪ್ರವೀಣ್ ಸಿಕ್ವೇರ, ಎರಿಕ್ ಲೋಬೋ, ಕೌಸ್ತುಬ್ ಜೈನ್, ಸತೀಶ್ ಶೆಟ್ಟಿ, ರಕ್ಷಣ್ ಸೇರಿದಂತೆ ಹಲವು ಪ್ರಮುಖರು ಸಲಹೆಗಳನ್ನು ನೀಡಿದರು. ಮೂಡಬಿದ್ರೆಯ ವಿವಿಧ ಶಾಲಾ ಕಾಲೇಜುಗಳ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಮತ್ತು ವ್ಯಾಪಾರಸ್ಥರು ಸೇರಿದಂತೆ ಒಟ್ಟು 87 ಜನರು ಸಭೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿದ್ರು. ಈ ಮೊದಲು ಅಧಿಕಾರಿಗಳಿಗೆ ಮನವಿ ನೀಡಿದ್ರೂ ಪ್ರಯೋಜನ ಆಗದ ಕಾರಣ ಈಗ ಜನರೇ ಒಗ್ಗೂಡಿ ಪರಿಹಾರ ಕಂಡುಕೊಳ್ಳಲು ನಿರ್ಧರಿಸಿದ್ದಾರೆ.
ಪ್ರೇಮಶ್ರೀ ವಿ4 ನ್ಯೂಸ್ ಮೂಡುಬಿದ್ರ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.